ಅಣ್ಣಿಗೇರಿ ಎಪಿಎಂಸಿ ಆವರಣದಲ್ಲಿರುವ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಲ್ಲಿ ರೈತರು ಶೇಖರಿಸಿ ಇಟ್ಟಿದ್ದ ಕಾಳುಗಳು ನಾಪತ್ತೆಯಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ವೀಕ್ಷಕರೇ, ಅಣ್ಣಿಗೇರಿ ಎಪಿಎಂಸಿ ರಾಜ್ಯ ಉಗ್ರಾಣದಲ್ಲಿ ಶೇಖರಣೆ ಮಾಡಿದ್ದ 2,000ಕ್ಕೂ ಅಧಿಕ ಕಡಲೆ ಚೀಲ ಹಾಗೂ ಹೆಸರು ಕಾಳು ಚೀಲಗಳು ಇಟ್ಟ ಜಾಗದಿಂದಲೇ ಮಾಯವಾಗಿವೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ನಿಜ, ಇದು ನಡೆದಿರುವುದು ಅಣ್ಣಿಗೇರಿಯಲ್ಲಿ. ಉಗ್ರಾಣದ ಮ್ಯಾನೇಜರ್ ಆಗಿ ಆಕಾಶ್ ಮೋಷಣ್ಣವರ್ ಕೆಲಸ ಮಾಡುತ್ತಿದ್ದು ಕೆಲ ದಿನಗಳ ಹಿಂದೆ ನಾಪತ್ತೆಯಾಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ತೀವ್ರ ಆತಂಕಗೊಂಡ ರೈತರು ಅಣ್ಣಿಗೇರಿ ಉಗ್ರಾಣದ ಮುಂದೆ ಸೇರಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಅಧಿಕಾರಿಗಳು ಬಂದು ಲೆಕ್ಕ ಪರಿಶೀಲನೆ ಮಾಡಿದ ನಂತರ ಪ್ರಕರಣ ದಾಖಲಿಸಲಾಗುವುದು ಅಂತ ಉಗ್ರಾಣದ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಶಾಸಕ ಎನ್ಎಚ್ ಕೋನರೆಡ್ಡಿ ಭೇಟಿ ನೀಡಿ ರೈತರ ಜೀವನಾಂಶಕ್ಕಾಗಿ ಉಗ್ರಾಣದಲ್ಲಿ ಇಟ್ಟಿರುವಂತಹ ಕಾಳುಗಳನ್ನು ಅಪಹರಿಸಿ ತಲೆಮರೆಸಿಕೊಂಡ ಅಧಿಕಾರಿ ಪತ್ತೆಗಾಗಿ ಈಗಾಗಲೇ ಪೊಲೀಸ್ ಇಲಾಖೆಗೆ ತಾಕೀತು ಮಾಡಿದ್ದೇನೆ. ರೈತರಿಗೆ ಅನ್ಯಾಯವಾಗಬಾರದು. ಕಳವು ಘಟನೆಯಿಂದ ಭಾರಿ ಬೇಸರವಾಗಿದೆ. ಆದಷ್ಟು ಬೇಗ ರೈತರಿಗೆ ನ್ಯಾಯ ಒದಗಿಸಲಾಗುವುದು ಅಂತ ಹೇಳಿದರು. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಬ್ಬ ಮ್ಯಾನೇಜರ್ಗೆ ಹ್ಯಾಂಡ್ ಓವರ್ ಮಾಡಲಿ. ಆ ರೈತರಿಗೆ ಏನು ತೊಂದರೆ ಆದ್ರೂ ಕೂಡ ಒಂದು ಲೀಗಲ್ ಪ್ರಕಾರ, ಒಂದು ಕಾನೂನು ಪ್ರಕಾರ ಇದೇನು ಕಳುವಾಗ್ಯಾವೋ ಅಥವಾ ಈದಾಗೈತೋ ಎಲ್ಲರ ಬಗ್ಗೆ ಎನ್ಕ್ವೈರಿ ಮಾಡಿ ರೈತರಿಗೆ ಆ ಚೀಲ ಮುಡಿಸುವಂತ ವ್ಯವಸ್ಥೆನ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಕಂಪ್ಲೇಂಟ್ ಕೊಡಂತೇಳಿ. ಮೀನು ಎಲ್ಲೋ ರೈತರಿಗೆ ಬಿತ್ತಾಗಬೇಕು, ಇಮಿಡಿಯೇಟ್ ರಿಲೀಸ್ ಮಾಡೋಕೆ ಏನು ಬೇಕೋ ಅದು ಮಾಡಂತೀವಿ. ಯಾವಲ್ಲಿ ಇಲ್ಲೇ ಇಲ್ಲ ಅವ್ನ ಎನ್ಕ್ವೈರಿ ಮಾಡಿ ವಿಚಾರ ಮಾಡಿ ಅವನ್ನ ಎಲ್ಲಿದ್ದಾನ ಅವ್ನು ತೊಗೊಂಬಂದು ವಿಚಾರ ಮಾಡಕ್ಕೆ. ನಾನು ಅಣ್ಣಿಗೇರಿ ವರ್ಷನಾಗ 389 ಪ್ಯಾಕೆಟ್ ಫೆಬ್ರವರಿ ತಿಂಗಳದಾಗ ಇಟ್ಟೀನಿ. ಅದ್ರ ಮ್ಯಾಗ ನಾವು ರೆಡ್ಡಿ ಬ್ಯಾಂಕ್ನಾಗ ಲೋನ್ ತೊಗೊಂಡಿವಿ. ಈಗ ನಾವು ಬಿಡಿಸ್ಕೊಳಕ್ಕೆ ಬಂದ್ರೆ ಇಲ್ಲಿ ನಮ್ಮ ಅರ್ಧ ಮಾಲಿಲ್ಲ. 389 ಪ್ಯಾಕೆಟ್ನಾಗ 190 ಪ್ಯಾಕೆಟ್ ಡೆಲಿವರಿ ಕೊಟ್ರ. ಈಗ ನನ್ನ ಅಲ್ಲಿ ನನ್ನ ನಿಟ್ಟಿದ್ದ ಪ್ರಕಾರ 198 ಪ್ಯಾಕೆಟ್ ಅಷ್ಟಾದವು. ಇದಕ್ಕೆ ಯಾರು ಹೊಣೆ? ಈಗ ನಮ್ಗೆ ಇಮಿಡಿಯೇಟ್ ಇದ್ದ ಮಾಲಾರ ನಮ್ಗೆ ಲಘುನ ಡೆಲಿವರಿ ಕೊಡುವಂಗೆ ವ್ಯವಸ್ಥೆ ಮಾಡಬೇಕು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ. ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.